ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ನಾವು ಕೊಪ್ಪಳ ಜಿಲ್ಲೆಯ ಕುನೂರು ತಾಲೂಕಿನ ರಾಜೂರು ಗ್ರಾಮ ಪಂಚಾಯತಿನ ಒಂದು ಭೇಟಿ ನೀಡಿದ್ದೀವಿ. ಭೇಟಿ ನೀಡುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ ಮುಂಬರುವಂತಹ ಜಿಲ್ಲಾ ಪಂಚಾಯತ, ತಾಲೂಕು ಪಂಚಾಯತ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ನ್ಯೂಸ್ 43 ಇಂಡಿಯಾ ತಂಡ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಈ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ರಾಜೂರು ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ಶ್ರೀ ಕೋಟೇಶ್ವರ್ ನಿಂಗಪ್ಪ ಗೋಂದಿ ಅವರು ಇಂದು ನಮ್ಮ ಜೊತೆ ಸಂದರ್ಶನದಲ್ಲಿದ್ದಾರೆ. ಈ ಸಂದರ್ಶನದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಕೋಟೇಶ್ವರ್ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗುತ್ತ ಮುಂಚೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ರು ಮತ್ತೆ ಅವರ ಜೀವನ ಯಾವ ರೀತಿ ಇತ್ತು ಮತ್ತು ಅವರ ರಾಜಕೀಯ ಬಂದ ಮೇಲೆ ಯಾವ ರೀತಿ ಅವರ ಜೀವನ ಶೈಲಿ ಬದಲಾಗಿದೆ ಮತ್ತು ಅವ್ರು ಮಾಡಿರುವಂತಹ ಅಭಿವೃದ್ಧಿಗಳು ಏನು, ಅವರು ಚುನಾವಣೆ ಸಂದರ್ಭದಲ್ಲಿ ಜನರಿಗೆ ಯಾವ ತರದ ಭರವಸೆಯನ್ನು ಕೊಟ್ಟಿದ್ರು, ಆ ಭರವಸೆಯನ್ನು ಎಷ್ಟು ಪರ್ಸೆಂಟ್ ಈಡೇರಿಸಿದ್ದಾರೆ ಮತ್ತು ಎಷ್ಟು ಪರ್ಸೆಂಟ್ ಬಾಕಿ ಇದೆ ಅನ್ನೋದನ್ನ ಅವರಿಂದಲೇ ಹೇಳಿ ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ. ಹಲೋ ಸರ್, ನಮಸ್ತೆ ಸರ್. ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಕಿರು ಪರಿಚಯ ಸರ್. ನಾವು ಎಜುಕೇಶನ್ ನಮ್ದು SLC ಸರ್. ಓಕೆ. SLC ಮುಗಿದ ತಕ್ಷಣ ನಾವೆಲ್ಲ ಬಹಳ ಬಡ ಕುಟುಂಬ ನಮ್ದು. ಓಕೆ. ಆ ನಂತರ ನಾವು ನಮ್ಮ ಮನೆಯಲ್ಲಿ ಸ್ವಲ್ಪ ಮನೆಯಲ್ಲಿ ಅಪ್ಪ ಅಮ್ಮರೆಲ್ಲ ಹೊಲ ಮನೆ ಕೆಲಸ ಮಾಡ್ರ. ನಾವು ಇಬ್ಬರು ಗಂಡು ಮಕ್ಳು ಇಬ್ಬರು ಹೆಣ್ಮಕ್ಳು, ಇಬ್ಬರು ಗಂಡು ಮಕ್ಳು ಇಬ್ಬರು ಹೆಣ್ಮಕ್ಳು. ಆ ನಂತರ ನಾನು ಡ್ರೈವಿಂಗ್ ಕಲಿತೆ, ಆಟೋ ಓಡಿಸಕ್ ಸ್ಟಾರ್ಟ್ ಮಾಡಿದೆ 2013 2010 SLC ನಂದು. 2013 ಆಟೋ ಓಡಿಸಕ್ ಸ್ಟಾರ್ಟ್ ಮಾಡಿದೆ. ಆ ಆಟೋ ಓಡಿಸಕ್ ಸ್ಟಾರ್ಟ್ ಮಾಡಿದ್ಮೇಲೆ ಆಮೇಲೆ ಸ್ವಂತ ಗಾಡಿ ತಗೊಂಡೆ. ಗಾಡಿ ತಗೊಂಡ್ಬಿಟ್ಲೆ 2020 ನಂತರ ಹೊಲದೊಳಗ ಬೋರ್ ಹಾಕ್ಸ್ಕೊಂಡ್ ಇದ್ವಿ. ಆಮೇಲೆ ಏನೋ ಒಂದು ಆ ವಾರ್ಡಿಗೆ ಹೋದ್ವಿ, ಸಪರೇಟ್ ಒಂದು ವಾರ್ಡ್ ಇತ್ತು, ಅಲ್ಲಿಗೆ ಹೋದ್ವಿ. ಅಲ್ಲೇ ನಮ್ಮ ಮನಿ ಐತೆ. ಆ ನಂತರ ಅಲ್ಲೆಲ್ಲ ಜನರು ಸ್ಪರ್ಧೆ ಮಾಡಂತ ಅಂದ್ಬಿಡ್ಲೆ ನಾನು ಆಯ್ತು ಬಿಡು ನಿಂದ್ರ ಅಂತ ಪಕ್ಷ ಟಿಕೆಟ್ ಕೇಳಿದೆ. ಪಕ್ಷ ಟಿಕೆಟ್ ಕೊಡ್ಲಿಲ್ಲ. ಆನಂತರ ಪಕ್ಷ ಇಂಡಿಪೆಂಡೆಂಟ್ ನಿಂದ್ರ ಅಂತಂದ್ರೆ ನಿಂತ್ಕೊಂಡೆ. ಜನ ಆಶೀರ್ವಾದ ಮಾಡಿದ್ರೆ ಸರ್, ಗೆದ್ದೆ. ಗೆದ್ದ ತಕ್ಷಣ ಅವ್ರು ಏನ್ ಅನ್ಕೊಂಡಿದ್ವಿ 50% ಕೆಲಸ ಮಾಡಿದ್ವಿ ಸರ್. ಆನಂತರ ಏರಿಯಾದಾಗ ಏನೋ ಸ್ವಲ್ಪ ಸಮಸ್ಯೆಗಳಿದ್ವಿ, ಎಲ್ಲ ಬಗೆಹರಿಸಿವಿ. ಈ ಮುಂದೆ ಏನು ಕೇಳಂಗೆ ಜನ ಇಲ್ಲ ಪಾಪ, ಅಷ್ಟೆಲ್ಲ ನೀಟಾಗಿ ಮಾಡಿರ್ಬೇಡ ಅಂತಿದ್ದಾರೆ ಸರ್. ನಮ್ಗೆ ಏನ್ ಸಮಸ್ಯೆ ಇಲ್ಲ ಅದ್ರ ಬಗ್ಗೆ ಸರ್. ಸರ್ ತಾವು ಇವತ್ತರ ತಮ್ಮ ಬರೀ ತಮ್ಮ ಇದ್ರ ಬಗ್ಗೆ ಸರ್ ತಮ್ಮ ಹೆಸರು ಹೇಳಿಲ್ಲ ಸರ್. ತಾವು ಕೋಟೇಶ್ ನಿಂಗಪ್ಪ ಗೊಂದಿ ಅಂತ ತಮ್ಮ ಹೆಸರು ಕೋಟೇಶ್ ನಿಂಗಪ್ಪ ಗೊಂದಿ. ಸರಿ ತಾವ ಹೇಳ್ತಾ ಇರಿ, ತಮ್ಮ ಫಸ್ಟ್ ಇಂಟ್ರೊಡಕ್ಷನ್ ಹೇಳ್ಬಿಟ್ರಿ. ತಾವು ಎಷ್ಟು ಬಡತನದಿಂದ ಬಂದು, ಕಡು ಬಡತನದಿಂದ ಬಂದು ತಾವು ಮಾಡುವಂತ ಕೆಲಸ ಕಾರ್ಯಗಳ ನೋಡಿ ಇರುವಂತ ಜನನೇ ನಿಮಗೆ ನಿಂದಿರಿಸಿದ್ದು ಆಯ್ಕೆ ಮಾಡಿ ತಮಗೆ ಕಳಿಸಿದ್ರಿ ಸರ್. ಸರ್, ಇವಾಗ ತಾವು ಆಯ್ಕೆ ಆಗುತ್ತ ಮುಂಚೆ ಸರ್ ತಾವು ಜನರಿಗೆ ತಾವು ಚುನಾವಣೆ ಮಾಡುವ ಸಂದರ್ಭದಲ್ಲಿ, ಪ್ರಚಾರ ಮಾಡುವ ಸಂದರ್ಭದಲ್ಲಿ ಅವಾಗ ತಾವು ಜನರಿಗೆ ಭರವಸೆನ ಕೊಟ್ಟಿರ್ತೀರಿ ಸರ್. ಅದಾಗ ಯಾವ ರೀತಿ ಭರವಸೆನ ಕೊಟ್ಟಿದ್ದೆ ಸರ್? ಸರ್, ಜನರಿಗೆ ಏನು ಭರವಸೆ ಕೊಡೋದಂಗೆ ಗೆದ್ವಿ ಸರ್. ಚುನಾವಣೆ ಮಾಡ್ಬೇಕಂದ್ರೆ 2 ರಾಷ್ಟ್ರೀಯ ಪಕ್ಷ ಹೇಳಿದ್ವಿ ಸರ್. ನಾವು ತೆಗೆದುಕೊಳ್ಳೋದಕ್ಕೋಸ್ಕರ ಅಂತಂದ್ರೆ ನಿಂತ್ಕೊಂಡ್ವಿ. ಜನರು ನಾವು ಮತದಾರ ನಮ್ ಹಾಕಿದ್ರು ಸರಿ ಅಂತಂದ್ರೆ ಜನ ಮತದಾರ ಹಾಕಿದ್ರು, ನಾವ್ ಗೆದ್ವಿ ಸರ್. ಏನೋ ಆಶೀಸ್ ಕೊಟ್ಟಿಲ್ಲ ಸರ್ ಜನರಿಗೆ. ನಾವು ಗೆಲ್ಸಿದ್ರು, ಅದ್ರ ತಕ್ಕಂಗ ನಾವು ಹಿಡ್ಕೊಂಡ್ವಿ ಸರ್ ಜನರ ಕಡೆಯಿಂದ. ಏನ್ ಸಮಸ್ಯೆ ಇಲ್ಲ ಸರ್ ವಾರ್ಡಲ್ಲಿ. ಜನರಿಗೆ ಆಶ್ವಾಸನೆ ಕೊಡದೆ ತಾವು ಆಯ್ಕೆಯಾಗಿ ಬಂದಿರುವಂತ ಪ್ರಥಮ ಮೊದಲ ಸದಸ್ಯ. ಸರಿ ಸರ್, ಓಕೆ, ಏನ್ ತೊಂದರೆ ಇಲ್ಲ ಸರ್. ತಾವು ಏನು ಆಶ್ವಾಸನೆ ಕೊಡದೆ ತಾವು ಆರಿಸಿ ಬಂದಿದ್ದೀರಿ ಸರ್. ಇವತ್ತು ತಾವು ಆರಿಸಿ ಬಂದ ಮೇಲೆ ಬರೋಕ್ಕಿಂತ ಮುಂಚೆ ತಮ್ಮ ವಾರ್ಡ್ ಯಾವ ರೀತಿ ಇತ್ತು ಸರ್? ತಾವು ಬಂದ ಮೇಲೆ ಯಾವ ರೀತಿ ಇದೆ ಸರ್? ಬರಕಿನ ಮುಂಚೆ ಎಲ್ಲ ಸಿಸಿ ಇದ್ದಿಲ್ಲ ಸರ್. ಸ್ವಲ್ಪ ಲೈಟ್ ದೊಡ್ಡ ಇದ್ದಿಲ್ಲ. ಆಮೇಲೆ ಬಂದ್ಮೇಲೆ ನಾವು ಸ್ವಲ್ಪ ಕಾಮಗಾರಿ ಒಳಗ ಇಟ್ಕೊಂಡು ದೊಡ್ಡ ಬಿಸಿ ದೀಪ ದೊಡ್ಡ ಹಾಕಿವಿ. ಆನಂತರ ಸ್ವಲ್ಪ ಸಿಸಿ ರೋಡ್ ಇದ್ದಿಲ್ಲ. ಅಂತರ ಹಿಂದಿನ ಗ್ರಾಂಟ್ ಒಳಗ ಒಂದು ಕೋಟಿ ರೂಪಾಯಿ ವರ್ಕ್ ಇಟ್ಟಿದ್ರು. ಸಿಸಿ ನೀಟಾಗಿ ಮಾಡ್ಕೊಂಡಿವಿ. ಆನಂತರ JJM ವರ್ಕ್ ಸೈಡ್ ವರ್ಕ್ ಸೈಡ್ಗೆ ರೋಡ್ ಓಡಿಸಾರ ಸೈಡ್ಗೆ ಮಾಡಿದ್ವಿ ನೀಟಾಗಿ ಸರ್. ಏರಿಯಾ ನಮ್ದು ಏನಿಲ್ಲ ಸರ್. ನಮ್ಮ ಏರಿಯಾದಲ್ಲಿ ಏನು ಕೆಲಸ ಇಲ್ಲ ಸರ್. ಇವಾಗ ತರ ಎಲ್ಲ ನೀವು ಬಂದ ಮೇಲೆ ಸಮಸ್ಯೆ ಇವಾಗ ಎಲ್ಲಾ ಸಮಸ್ಯೆ ಸರ್. ಮತ್ತೆ ನೀರಿನ ವ್ಯವಸ್ಥೆ ಯಾವ ರೀತಿ ಸರ್? ಕುಡಿ ನೀರಾಗಿರ್ಬೋದು, ಬಳಸ ನೀರಾಗಿರ್ಬೋದು, ಶುದ್ಧ ಕುಡಿ ನೀರಿನ ಘಟಕ ಆಗಿರ್ಬೋದು ಸರ್. ನಮ್ಮ ರಾಜೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕ 3 ಹಳ್ಳಿಗೂ ಯಾವ ನೀರಿನ ಸಮಸ್ಯೆ ಇಲ್ಲ. ಓಕೆ. JJM ನೀರಷ್ಟೇ ಸ್ವಲ್ಪ ಸಮಸ್ಯೆ ಇತ್ತು ಸರ್. ಮೊನ್ನೆಲ್ಲ ಟ್ಯಾಂಕಿ ಕ್ಲಿಯರ್ ಮಾಡಿದೆ ಸರ್, ಬಿಟ್ಟಿದ್ದಾರೆ ಸರ್. ಏನ್ ಸಮಸ್ಯೆ ಇಲ್ಲ. ಸ್ವಲ್ಪ ಎಲೆಂಟರ್ ನೀರು ಬಿಡೋ ಪ್ರಾಬ್ಲಮ್ ಆಗಿದೆ ಸರ್. ವರ್ಕ್ ಸರಿಯಾಗಿಲ್ಲ. ಉಳಿದೆಲ್ಲ ನಮ್ಮ ಪಂಚಾಯತಿ ಒಳಗೆ ನೀರಿಂದ ಆಯ್ತು, ಬೀದಿ ಜೀಪ್ ಆಯ್ತು, ಏನು ಸಮಸ್ಯೆ ಇಲ್ಲ ಸರ್. ಏನೇ ಸರ್, ಹೈಮ್ಯಾಕ್ಸ್ ಕೂಡ ಅಳವಡಿಕೆ ಆಗೈತೆ ಸರ್. ಸರ್, ಈಗ ನಾವು ಮತ್ತೆ ತಮ್ಮ ಊರಿಗೆ, ತಮ್ಮ ಗ್ರಾಮ ಪಂಚಾಯತಿಗೆ ತಮ್ಮ MLA ಅವರ ಕಡೆಯಿಂದ ರಾಯರೆಡ್ಡಿ ಅವರು ತಮ್ಮ MLA ಗ್ರಾಮ ಕಾಂಗ್ರೆಸ್ ಪಕ್ಷದ MLA ಅವರು MLA ಕಡೆ ತಮ್ಮ ಗ್ರಾಮ ಪಂಚಾಯತಿ ಅಥವಾ ತಮ್ಮ ರಾಜೂರಿಗೆ ಆಗಿರ್ಬೋದು ಏನಾದ್ರು ಸರ್ ಅನುದಾನ ತಂದಿದ್ರು ಸರ್ ತಾವು ತಮ್ಮ MLA ಕಡೆಯಿಂದ? MLA ಕಡೆಯಿಂದ ಅನುದಾನ ಫಸ್ಟ್ ಅವರೆಲ್ಲ ಎಸ್ಟಿಮೇಷನ್ ಮಾಡಿದ್ರು ಸರ್. ಸಿಸಿ ತಂದ್ರು, ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ 1 ಕೋಟಿ ರೂಪಾಯಿ ಸಿಸಿ ತಂದ್ರು. ಊರಲ್ಲೆಲ್ಲ ಹಾಕಿದ್ದಾರೆ. ಇನ್ನೊಂದ್ ಸ್ವಲ್ಪ ಉಳಿದಿದ್ದಾವೆ, ಇನ್ನೊಂದು 75 ಉಳಿದೆ ಸರ್. 25 ಉಳಿದೆ ಸರ್. ಆನಂತರ ಅಂಬೇಡ್ಕರ್ ಭವನ ತಂದಿದ್ದಾರೆ ಮೊನ್ನೆ 1 ಕೋಟಿ ರೂಪಾಯಿ. ಅದು ಕೂಡ ಸ್ಟಾರ್ಟ್ ಆಗಿದ್ದೈತೆ. ಅನುದಾನ ಮಾತ್ರ ಕೊಟ್ಟಿದ್ದಾರೆ. ಸರಿ, ಇವಾಗ 11 ವರ್ಷದಿಂದ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು 3 ವರ್ಷದ ಕಾಂಗ್ರೆಸ್ ಸರ್ಕಾರ
3 ವರ್ಷದ ಕಾಂಗ್ರೆಸ್ ಸರ್ಕಾರ ಈಗ ಪಂಚ ಗ್ಯಾರಂಟಿ ಅನ್ನೋದು ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಸರ್. ಶಕ್ತಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು. ಸರ್ ಇದರಲ್ಲಿ ಜನರಿಗೆ ಅನುಕೂಲ ಆಗಿದೆ, ಇದರಲ್ಲಿ ಎಷ್ಟು ಜನರಿಗೆ ಅನಾನುಕೂಲ ಆಗಿದೆ ಸರ್? ಎಷ್ಟು ಜನರು ಅನುಕೂಲ ಆಗೈತನಕಿನ ಜನರಿಗೆ ಬಹಳ ಲಾಸ್ ಆಗಿದೆ ಸರ್. ಓಕೆ, ದೊಡ್ಡ ಏನು ಕೆಲಸ ಆಗ್ತಾ ಇಲ್ಲ ಸರ್. ಅವ್ರೆಲ್ಲ ಗ್ಯಾರಂಟಿ ಹಾಕಿದ್ರಪ್ಪ ಅಂತಂದ್ರ ಜನರು ಈಗ ಆಲ್ಮೋಸ್ಟ್ ಈಗ 50% ಬರ್ತೈತಿ ಸರ್ ಎಲ್ಲರಿಗೆ. ಇದು ಗೃಹಲಕ್ಷ್ಮಿ ಬರ್ತೈತಿ, ಎಲ್ಲ ಬರ್ತೈತಿ. ಆ ನಂತರ ಸರ ಅಷ್ಟೇ ಜನ ಲಾಸ್ ಆಗ್ತೈತಿ ಸರ್. ಅದರಿಂದ ದುಡಿಯೋದು ಬಹಳ ಕಡಿಮೆ ಆಗೈತಿ ಸರ್. ದುಡಿಯೋದು ಬಹಳ ಪ್ರಾಬ್ಲಮ್ ಆಗಿರೋದು. ಅಂದ್ರೆ ರೈತರಿಗೆ ಸಹಿತ ಲಾಸ್ ದುಡ್ಲಿಕ್ಕೆ ಜನ ಸಿಗ್ತಾ ಇಲ್ಲ ಸರ್. ಅವಾಗೆಲ್ಲ ಇದು ಇಲ್ಲದಾಗ 300 ರೂಪಾಯಿ ಪಗಾರ ಕೊಡೋದು, ಈಗ 600 ಪಗಾರ ಕೊಟ್ಟರೆ ಜನ ಸಿಗ್ತಾ ಇಲ್ಲ ಸರ್ ಕೆಲಸಕ್ಕೆ ಜನ ಬರ್ತಾ ಇಲ್ಲ. ಯಾಕಂದ್ರೆ ತಿಂದು ಕುಂದ್ರೋದು ತಿನ್ನೋದು ಬರ್ತಾರೆ. ಅದನ್ನ ನಾವು 10 ಕೆಜಿ ಅಕ್ಕಿ ಬರ್ತಾರೆ, 10 ಕೆಜಿ ಅಕ್ಕಿ ಬರ್ತಾರೆ, 10 ಕೆಜಿ ಅಕ್ಕಿ ತಿಂತಾರೆ ಆರಾಮಾಗಿ ಬರ್ತಾವಪ್ಪ. ಮತ್ತೆ ನಮ್ಗೆ ಯಾಕೆ ಬಿಡುತ್ತೆ? ಓಕೆ, ಸರಿ ಸರ್. ಇದು ಮಾತ್ರ ಈ ಗ್ಯಾರಂಟಿಗಳಿಂದ ಯಾವ ಜನರಿಗೆ ಮಾತ್ರ ಬಸ್ ಫ್ರೀ ಆಗಿ ಬಹಳ ಲಾಸ್ ಸರ್. ಸಿಕ್ಕಾಪಟ್ಟೆ ಲಾಸ್ ಲಾಸ್. ಅದಕ್ಕೆಲ್ಲ ದುಡ್ಡೆಲ್ಲ ಸಾಲ ಒಟ್ಟು ಗೌರ್ಮೆಂಟ್ ಸಾಲದಾಗ ಬಂದಿದೆ ಸರ್. ಬಂದಿದೆ ಸರ್. ಇವಾಗ ತಮ್ಮ ಪಂಚಾಯತಿ ಕೂಡ ಗ್ರಾಂಟ್ಸ್ ಎಲ್ಲ ಬರ್ತಾ ಇಲ್ಲ. ಬರ್ತದೆ ಸರ್. ಹೇಳಿದ್ರೆ ಬಜೆಟ್ ಇಲ್ಲ. ಇಲ್ಲ ಸರ್, ಇಲ್ಲ. ಎನರ್ಜಿ ದುಡ್ಡು ಸಮೇತ ಬರ್ತಲ್ಲ ಸರ್. ಕಾರ್ ಈಗ ಎನರ್ಜಿ ಕೆಲಸ ಮಾಡಿದ್ರಿಗೆ ಅವಾಗ ಇಲ್ಲಿ ಕೆಲಸ ಹಿಂದೆ ಕಡೆ ಎಲ್ಲ ಫ್ರೀ ಯೋಜನೆ ಬರಕಿನ ಮುಂಚೆ 8 ರಿಂದ 15 ಪೇಮೆಂಟ್ ಬಂದ್ಬಿಡ ಸರ್. ಅದು ಈಗೆಲ್ಲ ಸ್ವಲ್ಪ ಲೇಟ್ ಆಗ್ತೈತೆ ಸರ್. ಗಟ್ಟ ಇಲ್ಲ. ಸರಿ ಸರ್. ಹೌದು, ಯಾಕಂದ್ರೆ ಜನ ದುಡ್ಡು ಬಿಡ್ಲಿ 8 ರಿಂದ ಪೇಮೆಂಟ್ ಕೇಳ್ತಾರ ನಮ್ಮನ್ನ. ನಾವು ಬಂದಿಲ್ಲ ತಡೆ ಅಂತಾನೆ ಹೇಳ್ಬೇಕು. ಓಕೆ, ಸರಿ ಸರ್. ಇವಾಗ ಏನ್ ಸರ್, ತಾವು ಅಭಿವೃದ್ಧಿ ಮಾಡ್ಬೇಕಾದ್ರೆ ಮತ್ತೆ ಬಂದ್ರೆ ಬಜೆಟ್ ಬೇಕು. ಅನುದಾನ ಇಲ್ಲ ಅಂದ್ರೆ ಎಲ್ಲಿ ಯಾವ ಅಭಿವೃದ್ಧಿ ಆಗುತ್ತೆ? ಹೌದೌದು ಸರ್, ಆಗಲ್ಲ ಸರಿ ಸರ್. ಇವಾಗ ತಾವ್ ಹೇಳ್ತಾ ಇದ್ರಿ, ತಮ್ಮ MLA ಬಗ್ಗೆ ಹೇಳಿದ್ರಿ, ಮತ್ತಿರುವಂತ ರಾಜ್ಯ ಸರ್ಕಾರದ ಬಗ್ಗೆ ಹೇಳಿದ್ರಿ ಸರ್. ಈಗ ಕೊನೆಯದಾಗಿ ತಾವು ಚುನಾವಣೆ ಮಾಡಿದ್ರಿ, ಈಗ ತಮ್ದು ಡಿಸೆಂಬರ್ಗೆ ತಮ್ದು ಮುಕ್ತಾಯ ಆಗ್ಲಿಕ್ಕೆ ಬಂತು ಸರ್. ಏನಾದ್ರು ಮತ್ತೆ ತಾವು ಮತ್ತೆ ಮರಳಿ ತಾವು ಪಂಚಾಯತಿ ಎಲೆಕ್ಷನ್ ಮತ್ತೆ ತಾವು ಚುನಾವಣೆ ಮಾಡುವಂತ ಅವಕಾಶ ಇದೆ ಸರ್ ತಮ್ಗೆ? ಈಗ ಏನಾಗ್ಬಿಡ್ತಾರೆ, ಈಗ 5 ವರ್ಷ ಹಂಗೆ ಕಲೆ ಬಿಟ್ಟಿವಿ. ಓಕೆ, ಈಗ ಸುಮ್ಮನೆ ಒಂದ್ ರೀತಿ ಬ್ಯಾಡಪ್ಪ, ಸುಮ್ಮನೆ ಬ್ಯಾಸರ, ಏನು ಮಾಡಕ್ ಆಗಲ್ಲ ಅಲ್ಲಿ ಹೋಗಿ. 100ಕ್ಕೆ 100 ಯಾರ ಜನರಿಗೆ ಒಳ್ಳೇದ್ ಮಾಡಕ್ ಆಗಲ್ಲ. ಮತ್ತೆ ಈಗ 10% ಒಳ್ಳೇದ್ ಮಾಡಿದೀವಿ, ಜನರು ಸುಮ್ಮನೆ ಅಪಪ್ರಚಾರ ಮಾಡ್ತಾರ. ಒಂದ್ ರೀತಿ ಬಾಳ ಅಂತ ವಿಚಾರ ಮಾಡಿದ್ವಿ ಸರ್ ನಾವು. ಸರ್, ಜನ ನಿಮ್ಗೆ ನೀವೇ ನಿಂತ್ಕೊಳ್ರಿ ಅಂತ ಮತ್ತೊಂದ್ಸಲ ನಿಮ್ಗೆ ಹೇಳಿದ್ರಿ, ತಾವ್ ಏನ್ ಮಾಡುದು? ಬೇರೆ ಅವಕಾಶ ಕೊಡೋಣ ಸರ್ ಅಂತ ಒಂದ್ ವಿಚಾರ ಅನ್ಸುತ್ತೆ. ಈಗ ಬರೀ ನಾವೇ ಆಸೆ ಪಡಂತವ್ರು ನೋಡ ರಾಜಕೀಯ ರುಚಿ ಇದ್ದಿತ್ತು, ತಾವೇ ನಿಂದಿರ್ತಾರ ಅನ್ನೋಕಿನ ಬೇರೆ ಬರೋಬ್ರು ಯಾರ ನಿಲ್ಸಿ ಮುಂದ್ ಕಳ್ಸೋಣ ಅಂತ ಒಂದ್ ವಿಚಾರ ಅಷ್ಟೇ ಸರ್. ಜನ ನಿಮ್ಗೆ ನಿಂದ್ರಂತಂದ್ರೆ ಆಗ ಏನ್ ಮಾಡ್ತೀರಿ ಸರ್ ತಾವು? ಅನ್ನೋರಿ ಸರ್, ಜನ ಎಲ್ಲ ನಿಂದ್ರಂದ್ಮೇಲೆ ಈಗ ಮಾನ್ಯ ಸರ್ ನಿಂದ್ರಂತ ನಿಲ್ಸಿ ಸರ್, ಗೆದ್ದೆ. ಆದ್ರೂ ಈಗ 50% ಮಾಡಿ ಸರ್, ಅಷ್ಟು ಒಳ್ಳೇದ್ ಮಾಡಕ್ ಆಗೋದಿಲ್ಲ ಅಲ್ಲಿ. ಹೌದು, ಅಂದ್ರೆ ಈಗ ಎಲ್ಲರಿಗೂ ಒಳ್ಳೇದು ಮಾಡೋದಕ್ಕಾಗಲ್ಲ ಸರ್. ಕೆಲವಷ್ಟು ಅವಕಾಶ ಅಂತ ಇರುತ್ತೆ. ಅವಕಾಶದಿಂದ ಈ ಸಲ ನೆಕ್ಸ್ಟ್ ಮತ್ತೊಮ್ಮೆ ಆದ್ರೂ ಅವ್ರಿಗೆ ಮಾಡಬಹುದು. ಈ ನೆಕ್ಸ್ಟ್ ಏನು 50 ಮಂದಿ ಮಾಡ್ಬೋದು. ಓಕೆ, ಸರ್ ನೀವ್ ಮಾಡಿನಪ್ಪ, ನೀವ್ ಮಾಡ್ಬೋದು ಅಂತ ಹೇಳ್ಬೋದು ಸರ್. ಮತ್ತೆ ಎಲ್ಲರೂ ಮಾಡಂತಂದ್ರು ಕೂಡ ಮತ್ತೆ ನಾವು ನಿಂದಿರ್ಬೇಕು ಸರ್. ಜನರು ಮತ್ತೆ ಸುನೇಕ ನಮ್ಮನ್ನ ಸಣ್ಣ 26 ವರ್ಷ ನಾನು ಕರ್ಕೊಂಡು ಮೆಂಬರ್ ಮಾಡ್ರಿ ಅಂದ್ಮೇಲೆ ಈಗ 31 ವರ್ಷಕ್ಕೆ ಮತ್ತೆ ಜನರಿಗೆ ಒಳ್ಳೆನಕ್ ಬರೋದಿಲ್ಲ ಸರ್. ಈಗ ಜನರ ಅಭಿಪ್ರಾಯ ಮೇರೆಗೆ ತಾವು ತಮ್ಮ ಮುಂದಿನ ನಿರ್ಧಾರ. ಓಕೆ, ಕೇವಲ ವೀಕ್ಷಕರು ಇಲ್ಲಿವರೆಗೂ ಈಗ ನಮ್ಮ ಕೋಟೇಶ್ ಅವರು ಹೇಳ್ತಾ ಇದ್ರು, ಸದಾ ಹಸನ್ಮುಖಿ ಆಗಿರುವಂತವ್ರು, ನಗ್ತಾನೆ ಮಾತಾಡ್ತಾ ಇರುವಂತವ್ರು. ಅವ್ರು ನಮ್ಗೆ ಕೇಳುವಂತ ಎಲ್ಲಾ ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಈಗ ಮುಂಬರುವಂತ ಚುನಾವಣೆ ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಬಗ್ಗೆ ಎಲ್ಲ ಚುನಾವಣೆ ವಿಸ್ತಾರವಾಗಿ ಹೇಳ್ತಾ ಇದ್ರು. ಮತ್ತೆ ಅದೇ ರೀತಿಯಾಗಿ ತಮ್ಮ ಮುಂದೆ ಅವಕಾಶ ಸಿಕ್ಕ್ರಿ, ಜನ ಏನಾದ್ರು ಮತ್ತೆ ನೀವೇ ನಿಂತ್ಕೊಳ್ಳಿ ಅಂತ ಅವಕಾಶ ಕೇಳಿದ್ರಿ, ಕೊಟ್ರೆ ನಿಲ್ಕೊಳ್ತೀನಿ ಅಂತ ಅನ್ನುವಂತ ತಮ್ಮ ಅನುಭವನ ಹೇಳ್ತಾ ಇದ್ರು. ಇಲ್ಲಿವರೆಗೆ ನಮ್ಮ ಜೊತೆ ಮಾತನಾಡಿರುವಂತವ್ರಿಗೆ ಈ ಜನಗಳು ನಮಸ್ತೆ.